ನೀಟ್ ಹೋರಾಟ ಜಿರಳೆಗೆ ಪ್ರಧಾನ್ ಪದತ್ಯಾಗವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೊನೆಗೂ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಿಜೆಪಿ ಕಾಂಗ್ರೆಸ್ ಖುಷಿಯಲ್ಲಿ ಕೇಕೆ ಹಾಕ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೋರಾಟಕ್ಕೆ ಕೊನೆಗೂ ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪದತ್ಯಾಗ ಆಗಿದೆ. ಸೊ ಇವರು ಈ ಪ್ರಧಾನ್ ಅವರ ಬಲಿ ಇದೆಯಲ್ಲ, ಜನಾಕ್ರೋಶಕ್ಕೆ ಮಣಿದು ರಾಜೀನಾಮೆಯನ್ನ ಸಲ್ಲಿಸಿದಂತಹ ಮೋದಿ ಸರ್ಕಾರದ ಮೊದಲ ಅಪಖ್ಯಾತಿ ಪಡೆದಿರುವಂತಹ ಖ್ಯಾತಿಗೆ ಈಗ ಧರ್ಮೇಂದ್ರ ಪ್ರಧಾನ್ ಒಳಗಾಗಿರುವಂಥದ್ದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಜಯ ಇದು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಕಾಂಗ್ರೆಸ್ ಕೇಕಿಯನ್ನು ಹಾಕ್ತಾ ಇದೆ. ಸಿಜೆಪಿ ಜೊತೆಗಿನ ಸಂಧಾನ ಕೊನೆಗೂ ಸಕ್ಸಸ್ ಆಗಿದೆ. ಜಂತರ್ ಮಂತರ್ನಲ್ಲಿ ಕೊನೆಗೂ ಕೂಡ ಪ್ರೊಟೆಸ್ಟ್ ಅಂತ್ಯವಾಗಿದೆ. ಮತ್ತೊಂದು ಕಡೆಗೆ ಮೋದಿ ಕ್ಷಮೆಯಾಚನೆಗೆ ರಾಹುಲ್ ಗಾಂಧಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೋದಿಗೆ ಸುದೀರ್ಘವಾಗಿ ಪತ್ರ ಬರೆದು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಅನ್ನ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಅಂಗೀಕಾರ ಆಗಿದೆ. ಕರ್ನಾಟಕದ ಪ್ರಹ್ಲಾದ್ ಜೋಶಿ ಹೊಸ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವರಾಗಿದ್ದರು ಪ್ರಹ್ಲಾದ್ ಜೋಶಿ. ಈಗ ಅವರಿಗೆ ಹೆಚ್ಚುವರಿ ಹೊಣೆಯಾಗಿ ಕೇಂದ್ರ ಶಿಕ್ಷಣ ಸಚಿವ ಹೊಣೆಗಾರಿಕೆಯನ್ನ ಹೊರಿಸಲಾಗಿದೆ. ಗಮನಿಸ್ತಾ ಇದ್ದೀವಿ, 36 ದಿನಗಳ ಸತತ ಸುದೀರ್ಘ ಲಕ್ಷಾಂತರ ವಿದ್ಯಾರ್ಥಿಗಳು ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪ್ರತಿಪಕ್ಷ, ಇಷ್ಟೂ ಜನರು ಕೂಡ 36 ದಿನಗಳಿಂದ ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಕೊನೆಗೂ ಕೂಡ ತಾರ್ಕಿಕ ಅಂತ್ಯ ಆಗಿದೆ. ಸೊ ಈ ಮಂಗಳ ಹಾಡಿರೋದು ಒಂದು ಕಡೆ ಪ್ರತಿಭಟನಾಕಾರರಿಗೂ ಕೂಡ ಬಹಳ ನಮ್ಮ ಈ ಒಂದು ಬೇಡಿಕೆಗೆ ಸಿಕ್ಕಂತ ಜಯ, ನಮ್ಮ ಅನ್ಯಾಯಕ್ಕೆ ಸಿಕ್ಕಂತಹ ನ್ಯಾಯ ಅಂತ ವಿದ್ಯಾರ್ಥಿಗಳು ಬಹಳ ಘಂಟಾಘೋಷದಿಂದ, ಬಹಳ ಉತ್ಸುಕರಾಗಿ, ಬಹಳ ಖುಷಿಯಿಂದ ಜಂತರ್ ಮಂತರನ್ನ ಖಾಲಿ ಮಾಡಿದ್ದಾರೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಸಿಕ್ಕ ಜಯ ಅಲ್ಲ, ಇದು ಇಡೀ ಶೈಕ್ಷಣಿಕ ವ್ಯವಸ್ಥೆಗೆ ಸಿಕ್ಕಂತಹ ಜಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 156 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಅಂದ್ರೆ ಸಾಮಾನ್ಯದ ಮಾತಾ, ಇದು ಖುಷಿಯ ಮಾತಾ ಅಥವಾ ಕೇವಲವಾಗಿ ಹೇಳುವಂತ ಮಾತಾ? 156 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತಂತ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ನಮ್ಮ ದೇಶದಲ್ಲಿ, ಅದು ಕೂಡ ಕೇಂದ್ರದಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತ ಅಂದ್ರೆ ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದಕ್ಕೆ 36 ದಿನಗಳು ಬೇಕಾಗಿತ್ತಾ? ನೈತಿಕ ಹೊಣೆ ಹೊತ್ತು ಆವತ್ತೇ ನೀವು ರಾಜೀನಾಮೆ ಕೊಟ್ಟಿದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳು, ಇಷ್ಟೆಲ್ಲ ನಾಟಕ, ಇಷ್ಟೆಲ್ಲ ಡ್ರಾಮಾಗಳು ಬೇಕಾಗೇ ಇದ್ದಿಲ್ಲ. ಇವತ್ತೇ ರಾಜೀನಾಮೆ ಕೊಡೋಕೆ ಸಿದ್ಧರಿದ್ದವರು ಅವತ್ತು ಕೊಡಬೇಕಿತ್ತು. ಇಷ್ಟು ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋದು, ಯಾರ್ಯಾರಿಗೂ ಹಲ್ಲೆ ಆಗೋದು, ಇನ್ಯಾರಿಗೂ ಅನ್ಯಾಯ ಆಗೋದು, ಮತ್ತೊಂದು ಕಡೆಗೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ಲ, ಆ ಸಾವನ್ನಪ್ಪಿರುವಂತ ವಿದ್ಯಾರ್ಥಿಗಳ ಒಂದು ಇದಕ್ಕಾದ್ರೂ ನಿಮ್ಗೆ ಕನಿಕರ ಬೇಡವಾ? ಇಷ್ಟು ದಿನ ಆದ್ಮೇಲೆ ರಾಜೀನಾಮೆ ಕೊಡ್ತೀರಾ ಅಂತ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಕೊನೆಗೂ ಕೂಡ ಅನ್ಯಾಯ ಆದ ವಿದ್ಯಾರ್ಥಿಗಳೇ ಮುಂದೆ ಬಂದು ನ್ಯಾಯ ಕೇಳುವಂತಹ ಪರಿಸ್ಥಿತಿ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಬಂದಿದೆ ಅಂತ ಅಂದ್ರೆ ಎಲ್ಲದಕ್ಕೂ ಕೂಡ ನಾವು ಹೋರಾಟ ಮಾಡೇ ನಾವು ಇದಕ್ಕೆ ಅನ್ಯಾಯಕ್ಕೆ ಒಳಗಾದವರು ನ್ಯಾಯ ಪಡ್ಕೋಬೇಕಾ? ಸೊ ಇದು ಸದ್ಯದ ಪರಿಸ್ಥಿತಿ. ಇದು ವಿದ್ಯಾರ್ಥಿಗಳು ನಮಗಾದಂತಹ ಅನ್ಯಾಯಕ್ಕೆ ನ್ಯಾಯ ಒದಗಿಸಿದಿರಿ ಅಂತ ಹೇಳಿದಿರಲ್ಲ, ಕೇವಲ ವಿದ್ಯಾವ್ಯವಸ್ಥೆಗೆ ಮಾತ್ರ ಇದು ಸೀಮಿತ ಆಗಿರೋದಿಲ್ಲ. ಮುಂದೆ ಇರುವಂತಹ ರಾಜಕೀಯದಲ್ಲಿರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ಸ್, ಜನಸಾಮಾನ್ಯರ ಕೂಗಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಗುಂಡಿ ಆಗಿರ್ಬೋದು, ನಾವು ತೆಗೆದುಕೊಳ್ತಿರುವಂತಹ ತರಕಾರಿ, ದಿನ ಸಾಮಗ್ರಿ ವಸ್ತು ಎಲ್ಲದರ ಮೇಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಸಿಜೆಪಿ ಈಗ ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಸೊ ಈ ತರದ ವಿದ್ಯಾರ್ಥಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಕು ಅನ್ನುವಂಥದ್ದನ್ನ ಹುಟ್ಟು ಹಾಕಿದೆ ಜೆನ್ ಝಿ ಜನರೇಷನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮನ್ನ ಆಳೋದಕ್ಕೆ ವಿದ್ಯಾರ್ಥಿಗಳೇ ಮುಂದೆ ಬರಬೇಕಾಯ್ತು. ನಿಮ್ಮ ಬುದ್ಧಿ ಸರಿ ಮಾಡೋದಕ್ಕೆ ವಿದ್ಯಾರ್ಥಿಗಳೇ ಬರಬೇಕಾಯ್ತು. ನಿಮ್ಮ ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇದ್ದಂತಹ ಈ ಲೂಪ್ ಹೋಲ್ಸ್ ಅನ್ನು ಸರಿ ಮಾಡೋದಕ್ಕೆ ವಿದ್ಯಾರ್ಥಿಗಳೇ ಮುನ್ನುಗ್ಗಬೇಕಾಯ್ತು. ಇದರ ಮಧ್ಯದಲ್ಲಿ
ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಗಳು, ಅವರ ಮನೆಗೆ ಏನ್ ದಾರಿದೀಪ, ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನ್ ಕೊಡುಗೆ ಕೊಟ್ರಿ? ಅಲ್ಲೂ ಕೂಡ ನೋಡಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ, ಅವ್ರಿಗೆ ಏನಾದ್ರೂ ನ್ಯಾಯ ಕೊಡಿಸಿ ಅಂತ ಮುಂದೆ ಬಂದಂತಹ ಹೋರಾಟಕ್ಕಿಳಿದವ್ರ ಮೇಲೆ ಕೇಸ್ ಹಾಕ್ತೀರಾ ಅಂತ ಅಂದ್ರೆ ಎಷ್ಟು ಈ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ. ಎಸ್, ಸದ್ಯ ದೇಶದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ರಾಷ್ಟ್ರಪತಿಗಳು ಅಂಗೀಕರಿಸಿದ್ದಾರೆ. ಅವರ ಸ್ಥಾನಕ್ಕೆ ಕರ್ನಾಟಕದ ಹಿರಿಯ ನಾಯಕ, ಧಾರವಾಡದ ಶಾಸಕ ಪ್ರಹ್ಲಾದ್ ಜೋಶಿ ಅವರನ್ನ ಹೊಸ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ನೇಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆ ಮೇರೆಗೆ ಈ ನೇಮಕಾತಿ ನಡೆದಿದೆ. ಜೋಶಿ ಅವರು ತಮ್ಮ ಹಾಲಿ ಖಾತೆಗಳ ಜೊತೆಗೆ ಹೆಚ್ಚುವರಿಯಾಗಿ ಶಿಕ್ಷಣ ಸಚಿವಾಲಯದ ಜವಾಬ್ದಾರಿಯನ್ನ ಕೂಡ ನಿರ್ವಹಿಸಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಈಗ ಇಲ್ಲಿ ನಮಗೆ ಮೂಡ್ತಿರುವಂತಹ ಪ್ರಶ್ನೆ ಅನ್ನೋದಕ್ಕಿಂತ ಕುತೂಹಲ, ಹಾಗಾದ್ರೆ ಶಿಕ್ಷಣ ವ್ಯವಸ್ಥೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿದ್ರಲ್ಲ, ಹಾಗಿದ್ರೆ ನಮ್ಮ ದೇಶದಲ್ಲಿ ಬೇರೆ ಸಮಸ್ಯೆಗಳೇ ಇಲ್ವಾ? ಶಿಕ್ಷಣ ವ್ಯವಸ್ಥೆಯೇನೋ ನೀವು ನೈತಿಕ ಹೊಣೆ ಹೊತ್ತು ಅದಕ್ಕೆ ಸಂಬಂಧಪಟ್ಟ ಅಪಖ್ಯಾತಿ ಸಚಿವರನ್ನ ರಾಜೀನಾಮೆಗೊಳಿಸ್ತೀರಿ, ಹಾಗಾದ್ರೆ ಬೇರೆ ಬೇರೆ ಮಂತ್ರಿ ಸ್ಥಾನದಲ್ಲೂ ಬೇರೆ ಬೇರೆ ವಲಯಗಳಲ್ಲೂ ಕೂಡ ಬಹಳ ಒಂದು ಹದಗೆಟ್ಟು ಹೋಗಿದೆಯಲ್ಲ ಅವ್ಯವಸ್ಥೆಗಳು, ಅದನ್ನ ಯಾವಾಗ ಸರಿ ಮಾಡ್ತೀರಾ? ಅದನ್ನ ಸರಿ ಮಾಡೋದಕ್ಕೆ ಇನ್ಯಾರು ಹೋರಾಟ ಮಾಡಬೇಕು ಅನ್ನುವಂಥದ್ದು ಸದ್ಯ ಮೂಡಿರುವಂತಹ ಪ್ರಶ್ನೆ, ಕುತೂಹಲ.